ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡದ ವಿಭಾಗದಲ್ಲಿ ಬರುವಂತಹ 35 ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಸರಸರನೆ ಪದವು ಕೆಳಗಿನ ಯಾವ ವ್ಯಾಕರಣಕ್ಕೆ ಸೇರಿದೆ? ಆಪ್ಷನ್ ನೋಡೋದಾದ್ರೆ ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ, ಅವ್ಯಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಅನುಕರಣಾವ್ಯಯ. ಸರಸರನೆ ಪದವು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂದ್ರೆ ಅನುಕರಣಾವ್ಯಯಕ್ಕೆ ಸೇರಿದೆ. ಏನು ಅನುಕರಣಾವ್ಯಯ ಅಂದ್ರೆ? ಅನುಕರಣಾವ್ಯಯ ಅಂದ್ರೆ ಈ ಅನುಕರಣಾವ್ಯಯಗಳಿಗೆ ಯಾವುದೇ ರೀತಿಯ ಅರ್ಥ ಇರುವುದಿಲ್ಲ. ಇದು ಕೇವಲ ಒಂದು ವಿಷಯವನ್ನ ಮತ್ತೊಬ್ಬರ ಹತ್ತಿರ ವ್ಯಕ್ತಪಡಿಸುವಾಗ ಬಳಸುವಂತಹ ಪದಗಳಾಗಿರ್ತವ. ಇವುಗಳು ಯಾವುದೇ ಅರ್ಥವನ್ನ ಹೊಂದಿರೋದಿಲ್ಲ. ಇನ್ನು ದ್ವಿರುಕ್ತಿ ಅಂದ್ರೆ ಏನು? ಸೊ ದ್ವಿರುಕ್ತಿ ಅಂದ್ರೆ ದ್ವಿ ಅಂದ್ರೆ ಎರಡು, ಹಾಗೂ ಉಕ್ತಿ ಅಂದ್ರೆ ಪದ. ಸೊ ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಪದ. ಒಂದು ಪದವನ್ನ ಎರಡು ಬಾರಿ ಉಚ್ಚರಿಸುವುದನ್ನ ನಾವು ದ್ವಿರುಕ್ತಿಗಳನ್ನುತ್ತೇವೆ. ಅಂದ್ರೆ ಒಂದೇ ಪದ ಎರಡು ಸಾರಿ ಬಳಕೆಗೆ ಬಂತು ಅಂದ್ರೆ ಅದನ್ನ ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಸೊ ಈ ದ್ವಿರುಕ್ತಿಗಳು ಅರ್ಥವನ್ನ ಹೊಂದಿರ್ತವ. ಫಾರ್ ಎಕ್ಸಾಂಪಲ್, ಓಡು ಓಡು, ಬೇಡ ಬೇಡ, ಹೆಚ್ಚು ಹೆಚ್ಚು, ನಿಲ್ಲು ನಿಲ್ಲು, ಇವುಗಳೆಲ್ಲವೂ ದ್ವಿರುಕ್ತಿಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಜೋಡು ನುಡಿ ಅಂದ್ರೇನು? ಜೋಡು ನುಡಿ ಅಂದ್ರೆ ಜೋಡಿಯಾಗಿ ಬಂದಿರುವಂತಹ ನುಡಿಗಳಿಗೆ ನಾವು ಜೋಡು ನುಡಿಗಳು ಅಂತ ಹೇಳಿ ಕರಿತೀವಿ. ಈ ಜೋಡು ನುಡಿಗಳಿಗೆ ಇನ್ನೊಂದು ಅರ್ಥದಲ್ಲಿ ಮಾತಿಗೊಂದು ಗೀತು ಅಂತ ಹೇಳಿ ಕೂಡ ಕರೆಯಬಹುದಾಗಿದೆ. ಇನ್ನು ಜೋಡು ನುಡಿಗಳಿಗೆ ಉದಾಹರಣೆಗಳು ನೋಡೋದಾದ್ರೆ ದೇವರು ಗೀವರು, ಆಚೆ ಈಚೆ, ಆಟ ಪಾಠ, ಆದಾಯ ವೆಚ್ಚ, ಆನೆ ಅಂಬಾರಿ, ಇವುಗಳೆಲ್ಲವೂ ಜೋಡು ನುಡಿಗಳಿಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಕನ್ನಡದ ಮೊದಲ ಶಾಸನ ಯಾವುದು? ಆಪ್ಷನ್ ನೋಡೋದಾದ್ರೆ ಕಪ್ಪೆ ಅರಭಟನ ಶಾಸನ, ಹಲ್ಮಿಡಿ ಶಾಸನ, ಆತಕೂರು ಶಾಸನ, ಮೇಲಿನ ಯಾವುದು ಅಲ್ಲ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಯಾವುದು ಅಂದ್ರೆ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ಕಂಡುಬರುವುದು ಎಲ್ಲಿ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಶಾಸನ ಕಂಡುಬರುತ್ತದೆ. ಎಲ್ಲಿ ಕಂಡುಬರುತ್ತದೆ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕಂಡುಬರುತ್ತದೆ. ಎಷ್ಟನೇ ಇಸ್ವಿಯಲ್ಲಿ ಕಂಡು ಬಂತು ಅಂದ್ರೆ ಕ್ರಿಸ್ತ ಶಕ 450ರ ಕಾಲದಲ್ಲಿ ಕಂಡು ಬಂದಂತಹ ಶಾಸನವಾಗಿದೆ. ಈ ಶಾಸನವನ್ನ ಪತ್ತೆ ಹಚ್ಚಿದವರು ಯಾರು ಅಂದ್ರೆ ಎಂ.ಎಚ್. ಕೃಷ್ಣ. ಯಾರು ಅಂದ್ರೆ ಎಂ.ಎಚ್. ಕೃಷ್ಣ ಅವರು. ಎಷ್ಟರಲ್ಲಿ ಅಂದ್ರೆ 1936ರಲ್ಲಿ ಎಂ.ಎಚ್. ಕೃಷ್ಣ ಅವರು ಈ ಶಾಸನವನ್ನ ಸಂಶೋಧಿಸಿದ್ರು ಅಂತಾನೆ ಹೇಳ್ಬೋದು. ಸೊ ಇದು ಒಟ್ಟು ಎಷ್ಟು ಸಾಲುಗಳನ್ನ ಒಳಗೊಂಡಿದೆ ಅಂತ ಹೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿತ್ತು. ಸೊ ಈ ಹಲ್ಮಿಡಿ ಶಾಸನ ಒಟ್ಟು 16 ಸಾಲುಗಳನ್ನ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. ಈ ಹಲ್ಮಿಡಿ ಶಾಸನವನ್ನ ಪತ್ತೆ ಹಚ್ಚಿದವರು ಯಾರು ಅಂದ್ರೆ ಎಂ.ಎಚ್. ಕೃಷ್ಣ. ಎಷ್ಟರಲ್ಲಿ ಅಂದ್ರೆ 1936ರಲ್ಲಿ. ಇದು ಕಂಡು ಬರುವಂತಹ ಶಾಸನ ಯಾರ ಬಗ್ಗೆ ಅಂದ್ರೆ ಕದಂಬ ವಂಶದ ಕಾಕುಸ್ಥವರ್ಮ ಬರೆಸಿದಂತಹ ಶಾಸನ ಇದಾಗಿದೆ ಅಂತಾನೆ ಹೇಳ್ಬೋದು. ಕದಂಬ ವಂಶದ ಕಾಕುಸ್ಥವರ್ಮ ಬರೆಸಿದಂತಹ ದತ್ತಿ ಶಾಸನವಾಗಿದೆ. ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತದ್ದು. ಸೊ ಇದು ದಾನ ಶಾಸನವೋ ದತ್ತಿ ಶಾಸನವೋ ಅಂತೇಳಿ ತುಂಬಾ ಸಾರಿ ಬಂದಿದೆ. ಸೊ ಇದು ದತ್ತಿ ಶಾಸನ ಅಂತಾನೆ ಹೇಳ್ಬೋದು. ಕಪ್ಪೆ ಅರಭಟನ ಶಾಸನ. ಈ ಕಪ್ಪೆ ಅರಭಟನ ಶಾಸನವನ್ನ ನಾವು ಬಾದಾಮಿ ಶಾಸನ ಅಂತಲೂ ಕೂಡ ಕರಿತೀವಿ. ಇದು 7ನೇ ಶತಮಾನದಲ್ಲಿ ಕಂಡು ಬರುವಂತಹ ಶಾಸನವಾಗಿದೆ ಅಂತಾನೆ ಹೇಳ್ಬೋದು. ಸೊ ಕಪ್ಪೆ ಅರಭಟನ ಶಾಸನವನ್ನ ಬಾದಾಮಿ ಶಾಸನ ಅಂತ ಹೇಳಿ ಕರಿತೀವಿ. ಇದು 7ನೇ ಶತಮಾನದ ಹಳೆಗನ್ನಡ ಶಾಸನವಾಗಿದೆ ಅಂತಾನೆ ಹೇಳ್ಬೋದು. ಹಾಗೂ ತ್ರಿಪದಿಯಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಶಾಸನ ಯಾವುದು ಅಂದ್ರೆ ಅದುವೇ ಬಾದಾಮಿ ಶಾಸನ ಅಂತ ಹೇಳಿ ನೋಡಬಹುದಾಗಿದೆ. ಸೊ ಈ ಶಾಸನದಲ್ಲಿ ಕಂಡು ಬರುವಂತಹ ಪ್ರಸಿದ್ಧ ಸಾಲು ಯಾವುದು ಅಂದ್ರೆ ಸಾಧುಗೆ ಸಾಧು, ಮಾಧುರಂಗೆ ಮಾಧುರಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವ ನೀತ ನೈರನಲ್ಲ ಎಂಬಂತಹ ಸಾಲು ಈ ಕಪ್ಪೆ ಅರಭಟನ ಶಾಸನದಲ್ಲಿ ಕಂಡು ಬರುವಂತಹ ಪ್ರಸಿದ್ಧ ಸಾಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಆಪ್ಷನ್ 3 ಇದೆ ಆತಕೂರು ಶಾಸನ. ಈ ಆತಕೂರು ಶಾಸನ ಕಂಡು ಬರುವಂತದ್ದು ಎಲ್ಲಿ ಅಂದ್ರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ
ಆತಕೂರಿನಲ್ಲಿ ಕಂಡುಬರುತ್ತದೆ. ಎಲ್ಲಿ ಕಂಡುಬರುತ್ತದೆ ಅಂದರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಕೂರಿನಲ್ಲಿ. ಕಾಲ ಎಷ್ಟು ಅಂದರೆ ಕ್ರಿಸ್ತಶಕ 950, ಕ್ರಿಸ್ತಶಕ 950ರಲ್ಲಿ ಮದ್ದೂರಿನಲ್ಲಿ ಕಂಡುಬರುವಂತಹ ಶಾಸನ ಇದಾಗಿದೆ. ಆದರೆ ಇದು ಪ್ರಸ್ತುತ ಕಂಡುಬರುವುದು ಎಲ್ಲಿ ಅಂದ್ರೆ ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿ. ಈ ಆತಕೂರು ಶಾಸನದ ಕುರಿತು ಒಂದು ಕಥೆನೇ ಇದೆ. ಅದು ಏನು ಅಂದ್ರೆ ಗಂಗರ ಸೇವಕನಾದಂತಹ ಮನಾಲ ಅಂತಿರ್ತಾನ. ಗಂಗರ ಸೇವಕ ಯಾರು ಅಂದ್ರೆ ಮನಾಲ ಅಂತಿರ್ತಾನ. ಸೊ ಈ ಮನಾಲನ ಪ್ರತಾಪವನ್ನ ಮೆಚ್ಚಿದಂತಹ ಕನ್ನಡ ದೇವ ನಿನಗೇನು ಬೇಕು ಬೇಡಿಕೋ ಅಂತ ಹೇಳಿ ಒಂದು ವರನ ಕೊಡ್ತಾನ. ಸೊ ಆ ವರವನ್ನ ಕೊಟ್ಟಾಗ ಈ ಮನಾಳ ಅನ್ನುವಂಥವನು ಕಾಳಿ ಎಂಬ ನಾಯಿಯನ್ನ ಬೇಡಿ ಪಡೆಯುತ್ತಾನೆ. ಸೊ ಈ ಮನಾಳ ಏನ್ ವರ ಬೇಡ್ತಾನಂದ್ರೆ ಕಾಳಿ ಎಂಬ ನಾಯಿಯನ್ನ ಬೇಡಿ ಪಡೆಯುತ್ತಾನೆ. ಸೊ ಮುಂದೊಂದು ದಿನ ಆ ನಾಯಿ ತನ್ನ ಒಡೆಯನನ್ನ ಹಂದಿಯೊಂದರಿಂದ ರಕ್ಷಿಸಲು ಹೋಗಿ ಆ ನಾಯಿ ಅಸು ನೀಗುತ್ತದೆ ಅಂತಾನೆ ಹೇಳ್ಬೋದು. ಸೊ ಆ ನಾಯಿ ತನ್ನ ಒಡೆಯನನ್ನ ರಕ್ಷಿಸಲು ಅಸು ನೀಗುತ್ತದ. ಆಗ ಆ ಮನಾಳ ಏನ್ ಮಾಡ್ತಾನಂದ್ರ ಆ ನಾಯಿಯ ನೆನಪಿಗಾಗಿ ವೀರಗಲ್ಲನ್ನ ನೆಟ್ಟು ಅದರ ಪೂಜೆಗಾಗಿ ಹೊಲವೊಂದನ್ನ ಬಿಟ್ಟು ಕೊಡುತ್ತಾನ. ಸೊ ಪಾಪ ಆ ನಾಯಿ ಅಸು ನೀಗಿದ ಕಾರಣದಿಂದ ಮನಾಳ ತನ್ನ ಮನನೊಂದು ನಾಯಿಗಾಗಿ ವೀರ ಸ್ಮಾರಕವನ್ನ ಹಾಕ್ತಾನ. ಸೊ ಇದು ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಮೊಟ್ಟ ಮೊದಲು ನಾಯಿಗಾಗಿ ವೀರ ಸ್ಮಾರಕವನ್ನ ಹಾಕಿರುವಂತಹ ಶಾಸನ ಯಾವುದು ಅಂತ ಹೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿದೆ. ಹಾಗಾಗಿ ನಾಯಿಗಾಗಿ ವೀರ ಸ್ಮಾರಕವನ್ನ ಹಾಕಿರುವಂತಹ ಏಕೈಕ ಶಾಸನ ಯಾವುದು ಅಂದ್ರೆ ಆತಕೂರು ಶಾಸನ. ಇದು ಕಂಡು ಬರುವುದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಕೂರಿನಲ್ಲಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 3ನೇ ಪ್ರಶ್ನೆ, ಚಳಿಗಾಲ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಚಳಿಗಾಲ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆದೇಶ ಸಂಧಿ. ಚಳಿಗಾಲ ಎಂಬ ಪದವು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಆದೇಶ ಸಂಧಿ ಅಂದ್ರೆ ಏನು? ಕ ತ ಪಗಳಿಗೆ ಗ ದ ಬ ಕತಪಗಳಿಗೆ ಗದಪ ಆದೇಶವಾಗಿ ಬಂತು ಅಂದ್ರೆ ಅದನ್ನ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಸೊ ಚಳಿ ಪ್ಲಸ್ ಕಾಲ ಚಳಿಗಾಲ. ಸೊ ಚಳಿ ಪ್ಲಸ್ ಕಾಲ ಚಳಿಗಾಲ. ಇಲ್ಲಿ ಕ ಕಾರಕ್ಕೆ ಗ ಕಾರ ಆದೇಶವಾಗಿ ಬಂದಿದೆ. ಸೊ ಕ ಕಾರಕ್ಕೆ ಗ ಕಾರ ಆದೇಶವಾಗಿ ಬಂದಿರುವುದರಿಂದ ಇದನ್ನ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನು ಆಗಮ ಸಂಧಿ ಅಂದ್ರೇನು? ಸೊ ಆಗಮ ಸಂಧಿ ಅಂದ್ರೆ ಯಕಾರ ಅಥವಾ ವಕಾರ ಹೊಸದಾಗಿ ಆಗಮವಾಗಿ ಬಂತು ಅಂದ್ರೆ ಅದನ್ನು ನಾವು ಯಕಾರಾಗಮ ಅಥವಾ ವಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಮನೆ ಪ್ಲಸ್ ಅನ್ನು ಮನೆಯನ್ನು, ಮನೆ ಪ್ಲಸ್ ಅನ್ನು ಮನೆಯನ್ನು, ಗುರು ಪ್ಲಸ್ ಅನ್ನು ಗುರುವನ್ನು. ಸೊ ಮನೆ ಪ್ಲಸ್ ಅನ್ನು ಮನೆಯನ್ನು, ಗುರು ಪ್ಲಸ್ ಅನ್ನು ಗುರುವನ್ನು. ಇಲ್ಲಿ ಯಕಾರ ಹಾಗೂ ಇಲ್ಲಿ ವಕಾರ ಆಗಮವಾಗಿ ಬಂದಿದೆ. ಹಾಗಾಗಿ ಯಕಾರ ಆಗಮವಾಯಿತು ಅಂದ್ರೆ ಅದನ್ನ ಯಕಾರಾಗಮ ಅಂತ ಹೇಳಿ ಕರಿತೀವಿ. ವಕಾರ ಆಗಮವಾಯಿತು ಅಂದ್ರೆ ಅದನ್ನ ವಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನು ಲೋಪ ಸಂಧಿ ಅಂದ್ರೆ ಏನು? ಲೋಪ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಯಿತು ಅಂದ್ರೆ ಅದನ್ನ ನಾವು ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಪ್ಲಸ್ ಇಲ್ಲ, ಮಾತಿಲ್ಲ. ಸೊ ಇಲ್ಲಿ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಲೋಪವಾಗಿದೆ. ತೂಕಾರ ಹೋಗಿ ತೀಕಾರವಾಗಿ ಲೋಪವಾಗಿದೆ. ಹಾಗಾಗಿ ಇದನ್ನ ನಾವು ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನು ಸವರ್ಣ ದೀರ್ಘ ಸಂಧಿ ಅಂದ್ರೆ, ಸವರ್ಣ ದೀರ್ಘ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಸ್ವರಾಕ್ಷರ ಅಂದ್ರೆ ದೀರ್ಘಸ್ವರ ಆಗಿ ಬಂತು ಅಂದ್ರೆ ಅದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ದೇವ ಪ್ಲಸ್ ಆಲಯ, ದೇವ ಪ್ಲಸ್ ಆಲಯ ದೇವಾಲಯ, ದೇವ ಪ್ಲಸ್ ಆಲಯ ದೇವಾಲಯ.
ಇಲ್ಲಿ ಪೂರ್ವ ಪದದ ವಕಾರ ಹೋಗಿ ವಾಕಾರ ಆಗಿದೆ. ಹಾಗಾಗಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದಾಗ ಪೂರ್ವ ಪದದ ಕೊನೆಯ ಅಕ್ಷರ ದೀರ್ಘಸ್ವರ ಆಗಿ ಬಂತು ಅಂದ್ರೆ ಅದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ವಿದ್ಯಾರ್ಥಿಯು ಓದುತ್ತಿದ್ದಾನೆ. ಈ ವಾಕ್ಯವು ವಿದ್ಯಾರ್ಥಿಯು ಓದುತ್ತಿದ್ದಾನೆ ಅನ್ನುವಂತಹ ವಾಕ್ಯವು ಭೂತಕಾಲನ, ವರ್ತಮಾನ ಕಾಲವ ಅಥವಾ ಭವಿಷ್ಯತ್ ಕಾಲವ ಅಥವಾ ನಿಷೇಧಾರ್ಥಕ ಕಾಲನ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವರ್ತಮಾನ ಕಾಲ. ವಿದ್ಯಾರ್ಥಿಯು ಓದುತ್ತಿದ್ದಾನೆ ಅನ್ನೋದು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿದೆ. ಅಕಸ್ಮಾತ್ ವಿದ್ಯಾರ್ಥಿಯು ಓದಿದ್ದನು ಅಂತ ಹೇಳಿ ಇತ್ತು ಅಂದ್ರೆ ಅದನ್ನ ಭೂತಕಾಲ ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಯು ಓದಿದ್ದನು ಅಂದ್ರೆ ಭೂತಕಾಲ, ವಿದ್ಯಾರ್ಥಿಯು ಓದುತ್ತಿದ್ದಾನೆ ಅನ್ನೋದು ವರ್ತಮಾನ ಕಾಲ, ವಿದ್ಯಾರ್ಥಿಯು ಓದುವನು ಅನ್ನೋದು ಭವಿಷ್ಯತ್ ಕಾಲವಾಗುತ್ತದೆ. ಇನ್ನು ನಿಷೇಧಾರ್ಥಕ ಕಾಲ ಅಂದ್ರೆ ವಿದ್ಯಾರ್ಥಿಯು ಓದುವುದಿಲ್ಲ ಅನ್ನೋದು ನಿಷೇಧಾರ್ಥಕ ಕಾಲಕ್ಕೆ ಉದಾಹರಣೆಯಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲು ನಿಘಂಟನ್ನ ಬರೆದವರು ಯಾರು? BL ರೈಸ್, ಮೋಗ್ಲಿಂಗ್, ಕಿಟಲ್, TS ಇಲಿಯಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕಿಟಲ್. ಕನ್ನಡದಲ್ಲಿ ಮೊದಲ ನಿಘಂಟನ್ನ ಬರೆದವರು ಯಾರು ಅಂದ್ರೆ ಕಿಟಲ್. ನೆಕ್ಸ್ಟ್ 6ನೇ ಪ್ರಶ್ನೆ, ಹಲವು ಪದವು ಈ ಕೆಳಗಿನ ಯಾವ ವ್ಯಾಕರಣಕ್ಕೆ ಸೇರಿದೆ? ಆಪ್ಷನ್ ನೋಡೋದಾದ್ರೆ ಗುಣವಾಚಕ, ಪರಿಮಾಣವಾಚಕ, ಸಂಖ್ಯಾವಾಚಕ, ದಿಕ್ವಾಚಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಪರಿಮಾಣವಾಚಕ. ಹಲವು ಪದವು ಈ ಕೆಳಗಿನ ಯಾವ ವ್ಯಾಕರಣಕ್ಕೆ ಸೇರಿದೆ ಅಂದ್ರೆ ಪರಿಮಾಣವಾಚಕ. ಹಾಗಾದ್ರೆ ಪರಿಮಾಣವಾಚಕ ಅಂದ್ರೆ ಏನು? ಪರಿಮಾಣವಾಚಕ ಅಂದ್ರೆ ನಿರ್ದಿಷ್ಟವಲ್ಲದ ಪರಿಮಾಣ ಮತ್ತು ಗಾತ್ರವನ್ನ ತಿಳಿಸುವುದಕ್ಕೆ ನಾವು ಪರಿಮಾಣವಾಚಕ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಷ್ಟು, ಇಷ್ಟು, ಹಲವು, ಕೆಲವು, ಅನಿತು, ಇನಿತು ಇವುಗಳೆಲ್ಲವೂ ಪರಿಮಾಣವಾಚಕಕ್ಕೆ ಉದಾಹರಣೆಗಳಾಗಿವೆ. ಇನ್ನು ಗುಣವಾಚಕ ಅಂದ್ರೆ ಏನು? ಗುಣವಾಚಕ ಅಂದ್ರೆ ಗುಣ ಸ್ವಭಾವ ಕುರಿತು ಹೇಳುವ ಪದಗಳಿಗೆ ನಾವು ಗುಣವಾಚಕ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೊಸದು, ಹಿರಿದು, ಕರಿಯದು, ದೊಡ್ಡದು ಇವೆಲ್ಲವೂ ಗುಣವಾಚಕಕ್ಕೆ ಉದಾಹರಣೆಗಳಾಗಿವೆ. ಇನ್ನು ಸಂಖ್ಯಾವಾಚಕ ಅಂದ್ರೇನು? ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಗಳನ್ನ ಹೇಳುವಂತಹ ಶಬ್ದಗಳನ್ನ ನಾವು ಸಂಖ್ಯಾವಾಚಕ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ಮನೆ, ನವಗ್ರಹಗಳು, ನಾಲ್ವಡಿ, ಇಮ್ಮಡಿ, ಮುಮ್ಮಡಿ, 6 ಹಣ್ಣುಗಳು ಇವುಗಳೆಲ್ಲವೂ ಸಂಖ್ಯಾವಾಚಕಗಳಿಗೆ ಉದಾಹರಣೆಗಳಾಗಿವೆ. ಹಾಗಾದ್ರೆ ದಿಕ್ವಾಚಕ ಅಂದ್ರೆ ಏನು? ದಿಕ್ವಾಚಕ ಅಂದ್ರೆ ದಿಕ್ಕುಗಳ ಹೆಸರನ್ನ ಸೂಚಿಸುವಂತಹ ಪದಗಳಿಗೆ ನಾವು ದಿಕ್ವಾಚಕಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಪೂರ್ವ, ಪಶ್ಚಿಮ, ದಕ್ಷಿಣ, ಮೂಡನ, ಪಡುವನ ಇವುಗಳೆಲ್ಲವೂ ದಿಕ್ವಾಚಕಗಳಿಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅನುನಾಸಿಕಗಳ ಸಂಖ್ಯೆ ಎಷ್ಟು? ಆಪ್ಷನ್ ನೋಡೋದಾದ್ರೆ 5, 9, 13, 25. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ 1 5. ಕನ್ನಡದಲ್ಲಿರುವಂತಹ ಅನುನಾಸಿಕಗಳ ಸಂಖ್ಯೆ ಎಷ್ಟು ಅಂದ್ರೆ 5. ಹಾಗಾದ್ರೆ ಅನುನಾಸಿಕ ಅಂದ್ರೆ ಏನು? ಸೊ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿರುವಂತಹ ಅನುನಾಸಿಕಗಳ ಸಂಖ್ಯೆ ಎಷ್ಟು ಅಂದ್ರೆ 5. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಸ್ವರಗಳು ಎಷ್ಟು ಅಂದ್ರೆ 13, ವ್ಯಂಜನಗಳು ಎಷ್ಟು ಅಂದ್ರೆ 34, ಯೋಗವಾಹಕಗಳು ಎಷ್ಟು ಅಂದ್ರೆ 2. ಸೊ ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಹಾಗಾದ್ರೆ ಸ್ವರಗಳಲ್ಲಿ ಮತ್ತೆ ನಾವು 2 ವಿಧಗಳನ್ನಾಗಿ ಮಾಡ್ತೀವಿ. ಅವುಗಳು ಯಾವುವು ಅಂದ್ರೆ ಹೃಸ್ವ ಸ್ವರಗಳು 6 ಹಾಗೂ ದೀರ್ಘ ಸ್ವರಗಳು 7. ಇನ್ನು ವ್ಯಂಜನದಲ್ಲಿ ಮತ್ತೆ ನಾವು 2 ವಿಭಾಗಗಳನ್ನಾಗಿ ಮಾಡ್ತೀವಿ. ಅವುಗಳು ಯಾವುವು ಅಂದ್ರೆ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನ. ಸೊ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದ್ರೆ 25. ಸೊ ಇಲ್ಲಿ ಆಪ್ಷನ್ ಅಲ್ಲೇ ಇದೆ ನೋಡಿ 25. ಸೊ ಇದು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದ್ರೆ 25. ಇನ್ನು ಅವರ್ಗೀಯ ಸಂಖ್ಯೆಗಳು ಎಷ್ಟು ಅಂದ್ರೆ 9. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಇನ್ನು ಸ್ವರಗಳು 13.
ಇನ್ನು ಯೋಗವಾಹಗಳು ಎಷ್ಟು ಅಂದ್ರೆ 2. ಅವುಗಳು ಯಾವುವು ಅಂದ್ರೆ ಅನುಸ್ವಾರ ಅಂ, ವಿಸರ್ಗ ಅಹ. ಈ ರೀತಿ ನಮ್ಮ ಕನ್ನಡ ವರ್ಣಮಾಲೆಗಳನ್ನ ನಾವು ನೋಡ್ಬೋದು. ಮತ್ತೆ ಈ ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ವಿಧಗಳನ್ನ ನೋಡ್ಬೋದು. ಅವುಗಳು ಯಾವುವು ಅಂದ್ರೆ ಅಲ್ಪ ಪ್ರಾಣ 10, ಮಹಾಪ್ರಾಣ 10 ಹಾಗೂ ಅನುನಾಸಿಕಗಳು 5. ಸೊ ಸ್ವರ ಅಂದ್ರೇನು, ವ್ಯಂಜನ ಅಂದ್ರೇನು, ಅಲ್ಪ ಪ್ರಾಣ ಅಂದ್ರೇನು, ಮಹಾಪ್ರಾಣ ಅಂದ್ರೇನು ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಆಲ್ರೆಡಿ ನಾನು ಕನ್ನಡ ವರ್ಣಮಾಲೆಯ ಕುರಿತು ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನಿಮಗೆ ಡೀಟೇಲ್ ಆಗಿ ಬೇಕು ಅಂದ್ರೆ ಆ ವಿಡಿಯೋನ ಒಂದ್ಸಾರಿ ವಾಚ್ ಮಾಡಿ. 8ನೇ ಪ್ರಶ್ನೆ, ಪತಿವ್ರತೆ ಪದದ ತದ್ಭವ ರೂಪ ಯಾವುದು? ಆಪ್ಷನ್ ನೋಡೋದಾದ್ರೆ ಗೃಹಿಣಿ, ಸೀತೆ, ಹದಿಬದೆ, ಹೆಂಗಸು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಹದಿಬದೆ. ಪತಿವ್ರತೆ ಪದದ ತದ್ಭವ ರೂಪ ಯಾವುದು ಅಂದ್ರೆ ಹದಿಬದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಸಾಬೂನು ಪದವು ಈ ಭಾಷೆಗೆ ಸೇರಿದೆ? ಉರ್ದು, ಹಿಂದಿ, ಸಂಸ್ಕೃತ, ಪೋರ್ಚುಗೀಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಪೋರ್ಚುಗೀಸ್. ಸಾಬೂನು ಪದವು ಈ ಭಾಷೆಗೆ ಸೇರಿದೆ ಅಂದ್ರೆ ಪೋರ್ಚುಗೀಸ್ ಭಾಷೆಗೆ ಸೇರಿದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಅನುಕೂಲ ಪದದ ವಿರುದ್ಧ ಪದ ಯಾವುದು? ಆಪ್ಷನ್ ನೋಡೋದಾದ್ರೆ ಸಹಾಯ, ಅನಾನುಕೂಲ, ವಿನಾನುಕೂಲ, ನಿನಾನುಕೂಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅನಾನುಕೂಲ. ಅನುಕೂಲ ಪದದ ವಿರುದ್ಧ ಪದ ಅನಾನುಕೂಲ. ನೆಕ್ಸ್ಟ್ 11ನೇ ಪ್ರಶ್ನೆ, ಭಾನು ಪದದ ಸಮನಾರ್ಥಕ ಪದ ಯಾವುದು? ಭಾನು ಪದದ ಸಮನಾರ್ಥಕ ಪದ ಆಕಾಶ, ಮೋಡ, ಸೂರ್ಯ, ಗಗನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸೂರ್ಯ. ಭಾನು ಪದದ ಸಮನಾರ್ಥಕ ಪದ ಯಾವುದು ಅಂದ್ರೆ ಸೂರ್ಯ. ನೆಕ್ಸ್ಟ್ 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸ್ತ್ರೀಲಿಂಗ ರೂಪದಲ್ಲಿರುವಂತಹ ಪದ ಯಾವುದು? ಸ್ತ್ರೀಲಿಂಗ ಅಂದ್ರೆ ಸ್ತ್ರೀಯರನ್ನ ಸೂಚಿಸುವಂತಹ ಪದಗಳಿಗೆ ನಾವು ಸ್ತ್ರೀಲಿಂಗ ಅಂತ ಹೇಳಿ ಕರಿತೀವಿ. ಪುರುಷರನ್ನ ಸೂಚಿಸುವಂತಹ ಪದಗಳಿಗೆ ನಾವು ಪುಲ್ಲಿಂಗ ಅಂತ ಹೇಳಿ ಕರಿತೀವಿ. ಕೆಳಗಿನವುಗಳಲ್ಲಿ ಸ್ತ್ರೀಲಿಂಗ ರೂಪದಲ್ಲಿರುವಂತಹ ಪದ ಯಾವುದು ಅಂತಿದೆ. ಸೊ ಆಪ್ಷನ್ ನೋಡೋದಾದ್ರೆ ಮಗು, ಸಖಿ, ಗೆಳೆಯ, ಶಿಕ್ಷಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸಖಿ. ಮಗು ಅನ್ನೋದು ಇದು ನಪುಂಸಕಲಿಂಗಕ್ಕೆ ಉದಾಹರಣೆಯಾಗುತ್ತೆ. ಗೆಳೆಯ ಅನ್ನೋದು ಇದು ಪುಲ್ಲಿಂಗ ಆಗುತ್ತಾ, ಶಿಕ್ಷಕ ಅನ್ನೋದು ಕೂಡ ಇದು ಪುಲ್ಲಿಂಗ ಆಗುತ್ತಾ. ಸೊ ಲಿಂಗ ರೂಪದಲ್ಲಿರುವಂತಹ ಪದ ಯಾವುದು ಅಂದ್ರೆ ಸಖಿ. ನೆಕ್ಸ್ಟ್ 13ನೇ ಪ್ರಶ್ನೆ, ದೇವರು ವರ ಕೊಟ್ಟರು ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿರಿ. ಆಪ್ಷನ್ ನೋಡೋದಾದ್ರೆ ಪೂಜಾರಿ ಕೊಡಲಿಲ್ಲ, ಯಜಮಾನ ಕೊಡಲಿಲ್ಲ, ಮಂತ್ರಿ ಕೊಡಲಿಲ್ಲ, ರಾಜ ಕೊಡಲಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪೂಜಾರಿ ಕೊಡಲಿಲ್ಲ. ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲಿಲ್ಲ. ನೆಕ್ಸ್ಟ್ 14ನೇ ಪ್ರಶ್ನೆ, ಜೈಮಿನಿ ಭಾರತ ಕೃತಿಯನ್ನು ರಚಿಸಿದವರು ಯಾರು? ಪಂಪ, ಜನ್ನ, ಲಕ್ಷ್ಮೀಶ, ಕುಮಾರವ್ಯಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಲಕ್ಷ್ಮೀಶ. ಜೈಮಿನಿ ಭಾರತ ಕೃತಿಯನ್ನ ರಚಿಸಿದವರು ಯಾರು ಅಂದ್ರೆ ಲಕ್ಷ್ಮೀಶ. ನೆಕ್ಸ್ಟ್ 15ನೇ ಪ್ರಶ್ನೆ, ತೋಳವು ಹಳ್ಳಕ್ಕೆ ಬಿದ್ದಿತು ಗೆರೆ ಎಳೆದ ಪದದಲ್ಲಿರುವಂತಹ ವಿಭಕ್ತಿ ಯಾವುದು? ಆಪ್ಷನ್ ನೋಡೋದಾದ್ರೆ ದ್ವಿತೀಯ, ಚತುರ್ಥಿ, ಷಷ್ಠಿ, ಸಪ್ತಮಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಚತುರ್ಥಿ. ತೋಳವು ಹಳ್ಳಕ್ಕೆ ಬಿದ್ದಿತ್ತು ಗೆರೆ ಎಳೆದ ಪದದಲ್ಲಿರುವಂತಹ ವಿಭಕ್ತಿ. ಸೊ ಇಲ್ಲಿ ಹಳ್ಳಕ್ಕೆ ಅನ್ನುವಂತಹ ಪದದಲ್ಲಿ ಕೆ ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನ ನಾವು ನೋಡಬಹುದು. ಹಾಗಾಗಿ ಕೆ, ಗೆ ಹಾಗೂ ಹೀಗೆ ಅನ್ನುವಂತಹ ಪ್ರತ್ಯಯ ಇತ್ತು ಅಂದ್ರೆ ಅದನ್ನ ನಾವು ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರಿತೀವಿ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅಂದ್ರೆ ಅನ್ನು, ದ್ವಿತೀಯ ಅನ್ನು. ಇನ್ನು ಷಷ್ಠಿ ಹಾಗೂ ಸಪ್ತಮಿ ಅಲ್ಲಿ. ಸೊ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂದ್ರೆ 7. ಅವು ಯಾವುವು ಅಂದ್ರೆ ಪ್ರಥಮವು ದ್ವಿತೀಯನ್ನು, ತೃತೀಯಿಂದ, ಚತುರ್ಥಿಗೆ ಕೆಗೆ, ಪಂಚಮಿ ದಶೆಯಿಂದ, ಷಷ್ಠಿ ಹಾಗೂ ಸಪ್ತಮಿ ಅಲ್ಲಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಚತುರ್ಥಿ. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ, 4 ಸಾಲುಗಳಿಂದ ಕೂಡಿದ ಪದ್ಯವನ್ನ ಹೀಗೆ ಕರೆಯುವರು? ತ್ರಿಪದಿ, ಕಂದ ಪದ್ಯ, ಷಟ್ಪದಿ, ರಗಳೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕಂದ ಪದ್ಯ. 4 ಸಾಲುಗಳಿಂದ ಕೂಡಿದಂತಹ ಪದ್ಯವನ್ನ ನಾವು ಕಂದ ಪದ್ಯ ಅಂತ ಹೇಳಿ ಕರೆಯುತ್ತಾರೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಶ್ರೀರಾಮನು ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು. ಈ ವಾಕ್ಯದಲ್ಲಿರುವಂತಹ ಕರ್ಮ ಪದ ಯಾವುದು? ಸೊ ಒಂದು ವಾಕ್ಯವಾಗಿ ನಾವು ನೋಡ್ಬೇಕು ಅಂದ್ರೆ ಆ ವಾಕ್ಯದಲ್ಲಿ ಕರ್ತು, ಕರ್ಮ ಹಾಗೂ ಕ್ರಿಯಾಪದಗಳನ್ನ ಒಳಗೊಂಡಿರುತ್ತದೆ. ಈ ವಾಕ್ಯದಲ್ಲಿರುವಂತಹ ಕರ್ಮ ಪದ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ
ಇಲ್ಲಿ ಶ್ರೀರಾಮನು ಅನ್ನುವಂಥದ್ದು ಇದು ಕರ್ತು ಪದವಾಗಿದೆ. ಶ್ರೀರಾಮನು ಅನ್ನುವಂಥದ್ದು ಇದು ಕರ್ತು ಪದವಾಗಿದೆ. ಹಾಗೂ ರಾವಣನನ್ನು ಅನ್ನುವಂಥದ್ದು ಇದು ಕರ್ಮ ಪದವಾಗಿದೆ. ಸೊ ರಾವಣನನ್ನು ಅನ್ನುವಂಥದ್ದು ಕರ್ಮ ಪದವಾಗಿದೆ. ಇನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು ಅನ್ನುವಂಥದ್ದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತಹ ಪದವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ರಾವಣನನ್ನು. 18ನೇ ಪ್ರಶ್ನೆ, ನಾಲ್ವಡಿ ಈ ಪದದ ಸಮಾಸ ಯಾವುದು? ಆಪ್ಷನ್ ನೋಡೋದಾದ್ರೆ ಅಂಶಿ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ, ದ್ವಿಗು ಸಮಾಸ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ 4 ದ್ವಿಗು ಸಮಾಸ. ನಾಲ್ವಡಿ ಈ ಪದದ ಸಮಾಸ ಯಾವುದು ಅಂದ್ರೆ ದ್ವಿಗು ಸಮಾಸ. ನೆಕ್ಸ್ಟ್ 19ನೇ ಪ್ರಶ್ನೆ, ಹೊಯ್ಸಳ ವಂಶದ ಸ್ಥಾಪಕ ಯಾರು? ಹೊಯ್ಸಳ ವಂಶದ ಸ್ಥಾಪಕ ಯಾರು? ವಿಷ್ಣುವರ್ಧನ, ಸುಧಾಚಾರ್ಯ, ನೃಪಕಾಮ, ಸಳ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೃಪಕಾಮ. ಹೊಯ್ಸಳ ವಂಶದ ಸ್ಥಾಪಕ ಯಾರು ಅಂದ್ರೆ ನೃಪಕಾಮ. ಇನ್ನು ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ಯಾರು ಅಂದ್ರೆ ವಿಷ್ಣುವರ್ಧನ. 20ನೇ ಪ್ರಶ್ನೆ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನ ಬಳಸಲಾಗುತ್ತದೆ. ಆಪ್ಷನ್ ನೋಡೋದಾದ್ರೆ ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆವರಣ ಚಿಹ್ನೆ. ಯಾವುದೋ ಒಂದು ಪದ ಅಥವಾ ವಾಕ್ಯವನ್ನ ಹೇಳಿ ಅದಕ್ಕೆ ಸಮಾನಾರ್ಥಕ ಅರ್ಥ ಹೊಂದಿರುವಂತಹ ಪದ ಹೇಳುವಾಗ ನಾವು ಈ ರೀತಿ ಬ್ರಾಕೆಟ್ ನಲ್ಲಿ ನಾವು ಆ ಪದವನ್ನ ಬರಿತಾ ಹೋಗ್ತೀವಿ. ಸೊ ಇದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರೆ ಆವರಣ ಚಿಹ್ನೆ ಅಂತ ಹೇಳಿ ಕರೆಯುತ್ತೇವೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಯಾವುದು ಎಂಬುದು ಸರ್ವನಾಮದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ? ಸೊ ಯಾವುದು ಅನ್ನುವಂಥದ್ದು ಇದು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಯಾವುದು ಇದು ಎಲ್ಲಿ ಬಳಸ್ತೀವಿ ಅಂದ್ರೆ ಏನಾದ್ರೂ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಈ ಯಾವುದು ಅನ್ನುವಂತಹ ಪದವನ್ನ ಬಳಸ್ತೀವಿ. ಇದು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ, ಕಿಂಕರ ಪದದ ಅರ್ಥ. ಕಿಂಕರ ಪದದ ಅರ್ಥ ಸೇವಕ, ಸೇನಾಧಿಪತಿ, ಮಂತ್ರಿ, ಮಗ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಸೇವಕ. ಕಿಂಕರ ಪದದ ಅರ್ಥ ಏನು ಅಂದ್ರೆ ಸೇವಕ. ನೆಕ್ಸ್ಟ್ 23ನೇ ಪ್ರಶ್ನೆ, ಹಿಂಗ ಪದದ ಗ್ರಾಂಥಿಕ ರೂಪ. ಹಿಂಗ ಪದದ ಗ್ರಾಂಥಿಕ ರೂಪ ಹೇಗೆ, ಹೀಗೆ, ಹಾಗೆ, ಹೊಗೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಹೀಗೆ. ಹಿಂಗ ಪದದ ಗ್ರಾಂಥಿಕ ರೂಪ ಯಾವುದು ಅಂದ್ರೆ ಹಿಂಗ, ಹೀಗೆ. ಹೆಂಗ ಇತ್ತು ಅಂದ್ರೆ ಅದು ಹೇಗೆ ಅನ್ನುವಂತ ಅರ್ಥವನ್ನ ಹೊಂದುತ್ತಿತ್ತು. ನೆಕ್ಸ್ಟ್ 24ನೇ ಪ್ರಶ್ನೆ, ಬಳೆಗಾರ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಆಪ್ಷನ್ ನೋಡೋದಾದ್ರೆ ಕೃದಂತ ನಾಮ, ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ತದ್ದಿತಾಂತ ಭಾವನಾಮ. ಬಳೆಗಾರ ಪದವು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಸಿ ಹೇಳುವುದಕ್ಕೆ ನಾವು ಏನಂತ ಹೇಳಿ ಕರಿತೀವಿ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಆಪ್ಷನ್ 1 ಉಪಮಾ ಅಲಂಕಾರ. ಸೊ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡಿ ಹೇಳಿದ್ವಿ ಅಂದ್ರೆ ಅದನ್ನ ನಾವು ಉಪಮಾ ಅಲಂಕಾರ ಅಂತ ಹೇಳಿ ಕರಿತೀವಿ. ಎರಡೂ ಒಂದೇ ಅಂತೇಳಿ ಹೇಳಿದ್ವಿ ಅಂದ್ರೆ ಅದನ್ನ ರೂಪಕ ಅಲಂಕಾರ ಅಂತ ಹೇಳಿ ಕರಿತೀವಿ. ಇನ್ನು ಬಿಂಬ ಪ್ರತಿಬಿಂಬ ಇತ್ತು ಅಂದ್ರೆ ಅದನ್ನ ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೀವಿ. ಇನ್ನು ಕವಿ ಕಲ್ಪಿತ ಹಾಗೂ ಉತ್ಪ್ರೇಕ್ಷ ಮಾಡಿ ಹೇಳಿದ್ವಿ ಅಂದ್ರೆ ಅದನ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿ ಕರಿತೀವಿ. 26ನೇ ಪ್ರಶ್ನೆ, ಮಾತೆಂಬುದು ಜ್ಯೋತಿರ್ಲಿಂಗ ಇದು ಯಾರ ವಚನದ ವಾಕ್ಯ? ಮಾತೆಂಬುದು ಜ್ಯೋತಿರ್ಲಿಂಗ ಇದು ಯಾರ ವಚನದ ವಾಕ್ಯ? ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಅಲ್ಲಮ ಪ್ರಭು. ಮಾತೆಂಬುದು ಜ್ಯೋತಿರ್ಲಿಂಗ ಇದು ಯಾರ ವಚನದ ವಾಕ್ಯ ಅಂದ್ರೆ ಅಲ್ಲಮ ಪ್ರಭು ಅವರ ವಚನದ ವಾಕ್ಯ. 27ನೇ ಪ್ರಶ್ನೆ, ದಬದಬ ಎಂಬುದು ಡ್ಯಾಶ್. ದಬದಬ ಎಂಬುದು ಡ್ಯಾಶ್ ಜೋಡಿ ಪದನ, ಅನುಕರಣಾವೇಯ, ದ್ವಿರುಕ್ತಿ, ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಅನುಕರಣಾವೇಯ. ಧಬಧಬ ಎಂಬುದು ಅನುಕರಣಾವೇಯಕ್ಕೆ ಉದಾಹರಣೆಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ನಾನು ಮೊದಲನೇ ಕ್ವಶನ್ ಅಲ್ಲೇ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದು ನೀಡಿಲ್ಲ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ, ಪಾಠಶಾಲೆ ಪದದಲ್ಲಿನ ಠ ಎಂಬುದು. ಪಾಠಶಾಲೆ ಪದದಲ್ಲಿನ
ಠ ಎಂಬುದು ಅಲ್ಪ ಪ್ರಾಣಾಕ್ಷರ, ಮಹಾಪ್ರಾಣಾಕ್ಷರ, ದೀರ್ಘಾಕ್ಷರ, ಅಂತ್ಯಕ್ಷರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮಹಾಪ್ರಾಣಾಕ್ಷರ. ಪಾಠಶಾಲೆ ಪದದಲ್ಲಿನ ಠ ಎಂಬುದು ಮಹಾಪ್ರಾಣಾಕ್ಷರ. ಅಲ್ಪ ಪ್ರಾಣಾಕ್ಷರ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣಾಕ್ಷರ ಅಂತ ಹೇಳಿ ಕರಿತೀವಿ. ಮಹಾಪ್ರಾಣಾಕ್ಷರ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಠ ಎಂಬುದು ಮಹಾಪ್ರಾಣಾಕ್ಷರವಾಗಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು? ಕರ್ನಾಟಕ ಕವಿ ಚೂತನವನ ಚೈತ್ರ ಬಿರುದಾಂಕಿತ ಕವಿ ಯಾರು ಅಂದ್ರೆ ಆಪ್ಷನ್ 1 ಲಕ್ಷ್ಮೀಶ. ಸೊ ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು ಅಂದ್ರೆ ಲಕ್ಷ್ಮೀಶ. ರಾಘವಾಂಕನಿಗೆ ನಾವು ಷಟ್ಪದಿಗಳ ಬ್ರಹ್ಮ ಅಂತ ಹೇಳಿ ಕರಿತೀವಿ. ಹರಿಹರನಿಗೆ ನಾವು ರಗಳೆ ಕವಿ ಅಂತ ಹೇಳಿ ಕರಿತೀವಿ. ಇನ್ನು ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕರಿತೀವಿ. ರಾಘವಾಂಕನಿಗೆ ನಾವು ಷಟ್ಪದಿಗಳ ಬ್ರಹ್ಮ ಅಂತ ಹೇಳಿ ಕರಿತೀವಿ. ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕರಿತೀವಿ. ಹರಿಹರನನ್ನ ನಾವು ರಗಳೆ ಕವಿ ಅಂತ ಹೇಳಿ ಕರಿತೀವಿ. ಲಕ್ಷ್ಮೀಶನ ಪ್ರಸಿದ್ಧ ಬಿರುದು ಯಾವುದು ಅಂದ್ರೆ ಕರ್ನಾಟಕ ಕವಿ ಚೂತನವನ ಚೈತ್ರ. 30ನೇ ಪ್ರಶ್ನೆ, ವನ ಪದದ ಕನ್ನಡ ರೂಪ ಡ್ಯಾಶ್? ತೋಟ, ಬನ, ಕಾಡು, ಅಡವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಬನ. ವನ ಪದದ ಕನ್ನಡ ರೂಪ ಯಾವುದು ಅಂದ್ರೆ ಬನ. ನೆಕ್ಸ್ಟ್ 31ನೇ ಪ್ರಶ್ನೆ, ದ.ರಾ ಬೇಂದ್ರೆ ಅವರ ಅರಳು ಮರಳು ಕವನ ಸಂಗ್ರಹಕ್ಕೆ ಸಂದಂತಹ ಪ್ರಶಸ್ತಿ ಯಾವುದು? ಆಪ್ಷನ್ ನೋಡೋದಾದ್ರೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ದ.ರಾ ಬೇಂದ್ರೆ ಅವರ ಅರಳು ಮರಳು ಕವನ ಸಂಗ್ರಹಕ್ಕೆ ಯಾವ ಪ್ರಶಸ್ತಿ ಲಭಿಸಿತು ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಎಷ್ಟರಲ್ಲಿ ಅಂದ್ರೆ 1957ರಲ್ಲಿ. 1957ರಲ್ಲಿ ದ.ರಾ ಬೇಂದ್ರೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಟ್ಟಂತಹ ಕೃತಿ ಯಾವುದು ಅಂದ್ರೆ ಅರಳು ಮರಳು. 32ನೇ ಪ್ರಶ್ನೆ, ಕನ್ನಡದ ಕಣ್ವ ಎಂದು ಹೆಸರಾದವರು ಯಾರು? ಕನ್ನಡದ ಕಣ್ವ ಎಂದು ಹೆಸರಾದವರು ಯಾರು? ತೀನಂ ಶ್ರೀ, ಬಿ.ಎಂ ಶ್ರೀ, ಶ್ರೀರಂಗ, ವಿ.ಸಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಬಿ.ಎಂ ಶ್ರೀ. ಕನ್ನಡದ ಕಣ್ವ ಎಂದು ಹೆಸರಾದವರು ಯಾರು ಅಂದ್ರೆ ಬಿ.ಎಂ ಶ್ರೀ. ನೆಕ್ಸ್ಟ್ 33ನೇ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಜನಪ್ರಿಯರಾದವರು ಯಾರು? ಕನಕದಾಸರು, ವಿಜಯದಾಸರು, ಪುರಂದರದಾಸರು, ಜಗನ್ನಾಥ ದಾಸರು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಪುರಂದರ ದಾಸರು. ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಜನಪ್ರಿಯರಾದವರು ಯಾರು ಅಂದ್ರೆ ಪುರಂದರ ದಾಸರು. ನೆಕ್ಸ್ಟ್ 34ನೇ ಪ್ರಶ್ನೆ, ಹೆಬ್ಬಾಗಿಲು ಎಂಬುದು ಡ್ಯಾಶ್? ದ್ವಿಗು ಸಮಾಸ, ಅಂಶಿ ಸಮಾಸ, ಕರ್ಮಧಾರೆ ಸಮಾಸ, ತತ್ಪುರುಷ ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕರ್ಮಧಾರೆಯ ಸಮಾಸ. ಹೆಬ್ಬಾಗಿಲು ಎಂಬುದು ಕರ್ಮಧಾರೆಯ ಸಮಾಸವಾಗಿದೆ. ಸೊ ಹೆಬ್ಬಾಗಿಲು ಅನ್ನುವಂತಹ ಪದವನ್ನು ನಾವು ಹೇಗೆ ಬಿಡಿಸ್ತೀವಿ ಅಂದ್ರೆ ಹಿರಿದಾಗ ಪ್ಲಸ್ ಬಾಗಿಲು ಹೆಬ್ಬಾಗಿಲು. ಸೊ ಇಲ್ಲಿ ಹಿರಿದಾಗ ಅನ್ನುವಂತಹ ಪದ ವಿಶೇಷಣದಿಂದ ಕೂಡಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ. ವಿಶೇಷಣ ಹೊಂದಿತ್ತು ಅಂದ್ರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. 35ನೇ ಪ್ರಶ್ನೆ, ಗುರುಲಘು ಮೂರಿರೆ ಯಾವ ಗಣ? ಗುರುಲಘು ಮೂರಿರೆ ಯಾವ ಗಣ? ಮನಗಣ, ಜರಗಣ, ಸತಗಣ, ಭಯಗಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮನಗಣ. ಗುರುಲಘು ಮೂರಿರೆ ಇದು ಯಾವ ಗಣ ಅಂದ್ರೆ ಮನಗಣ. ಗುರುಲಘು ಮೂರಿರೆ ಇದು ಮನಗಣ. ಗುರುಲಘು ಮೊದಲಲ್ಲಿ ಬರಲು ಭಯಗಣ, ಗುರುಲಘು ನಡುವಲ್ಲಿ ಬರಲು ಜರಗಣ, ಗುರುಲಘು ಕೊನೆಯಲ್ಲಿ ಬರಲು ಸತಗಣ. ಈ ರೀತಿ ಇದೊಂದು ಪೋಯಂ ರೀತಿ ನೀವು ನೆನಪಿಟ್ಕೊಂಡ್ರಿ ಅಂದ್ರೆ ಖಂಡಿತ ಯಾವುದೇ ಗಣದ ಬಗ್ಗೆ ನಿಮಗೆ ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಮ ಕೈಯಿಂದ ಅಂಕಗಳು ತಪ್ಪೋದಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಗುರುಲಘು ಮೂರಿರೆ ಇದು ಯಾವ ಗಣ ಅಂದ್ರೆ ಮನಗಣ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಕನ್ನಡ ವಿಭಾಗದಲ್ಲಿ ಬರುವಂತಹ 35 ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆನು. ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ಗಳ ಮೂಲಕ ತಿಳಿಸ್ತಾ ಹೋಗಿ. ಸೊ ಈ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಮತ್ತೊಂದು ತರಗತಿಯೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಈ ನಿಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.